ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ತುಳಸಿಗೆ ಬಹಳ ಮಹತ್ವ ಕೊಡ್ತೀವಿ. ಹೀಗಾಗಿ ನಾವು ಆ ತುಳಸಿಗೆ ಬೆಳಗ್ಗೆ ಸಾಯಂಕಾಲ ಪೂಜಾ ಮಾಡೋದು, ದೀಪ ಹಚ್ಚೋದು, ಕುಂಕುಮ ಹೂವ ಎಲ್ಲ ಎರಚಿ ಪೂಜಾ ಮಾಡ್ತೀವಿ. ಅದಕ್ಕೆ ಬಹಳ ಮಹತ್ವ ಕೊಡ್ತೀವಿ ನಾವು. ಅಂದ್ರೆ ಯಾಕೆ ಕೊಡ್ತೀವಿ ಅಂದ್ರೆ ಅಲ್ಲಿ ಲಕ್ಷ್ಮೀ ನಾರಾಯಣರು ನೆಲೆಸಿರ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ನಂಬಿಕೆ. ಇದಕ್ಕೊಂದು ಮಂತ್ರ ಇದೆ. ಯಾವ ಮಂತ್ರ ಅಂತ ಹೇಳಿದ್ರೆ, ನಮಸ್ತುಲಸಿ ಸರ್ವಜ್ಞೆ ಪುರುಷೋತ್ತಮ ವಲ್ಲಭೆ ಪಾಹಿಮಾಂ ಪಾಪಾಭ್ಯೋ ಸರ್ವ ಸಂಪ್ರತ್ ಪ್ರದಾಯಿನಿ ಮಹಾಪ್ರಸಾದಯೇ ಜನರಿ ಸರ್ವ ಸೌಭಾಗ್ಯವರ್ಧಿನಿ ಆದಿನ್ಯಾದಿ ಹರಾ ನಿತ್ಯಂ ತುಳಸೀತ್ವಂ ನಮೋಸ್ತುತೆ ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೇವತ ಎದಗ್ರೇ ಸರ್ವ ವೇದಾತ್ಯ ತುಳಸೀತ್ವಂ ನಮೋಸ್ತುತೆ ಅಂತ ಹೇಳಿ ನಾವು ತುಳಸಿ ಕಟ್ಟೆ ಸುತ್ತಲೂ 3 ಪ್ರದಕ್ಷಿಣೆ ಮಾಡಿ ಈ ಮಂತ್ರ ಹೇಳೋದ್ರಿಂದ ಸಕಲ ದೇವತೆಗಳು ಈ ತುಳಸಿ ಕಟ್ಟೆಯಲ್ಲಿ ಇರ್ತಾರೆ ಅಂತ ಒಂದು ಭಾವನೆ. ಇವನ್ನ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಅಂದ್ರೆ ಲಕ್ಷ್ಮೀ ತುಳಸಿ ಒಂದೇ ಹಾಕಿ ಪೂಜೆ ಮಾಡ್ತಾರೆ. ಆಗ ಇದು ಅಲ್ಲಾರ್ದೇನೆ ನಾವು ಏನ್ ಮಾಡ್ಬೇಕಂದ್ರೆ ಕೃಷ್ಣ ತುಳಸಿ ಲಕ್ಷ್ಮೀ ತುಳಸಿ ಅಂತ ಇರ್ತವೆ. ಎರಡೂ ಕೂಡಿ ನೆಡೋದ್ರಿಂದ, ಎರಡೂ ಕೂಡಿ ನಾವು ಪೂಜೆ ಮಾಡೋದ್ರಿಂದ ನಾರಾಯಣ ಎಲ್ಲಿರ್ತಾನೆ, ಲಕ್ಷ್ಮಿ ಅಲ್ಲಿರ್ತಾಳೆ ಅಂತ ಒಂದು ನಂಬಿಕೆ. ಹಾಗಾಗಿ ಈ 2 ಗಿಡಗಳಿಗೆ ಅಂದ್ರೆ ಕೃಷ್ಣ ತುಳಸಿ ಲಕ್ಷ್ಮೀ ತುಳಸಿಗೆ ನಾವು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ನಾರಾಯಣ ಯಾವಾಗ್ಲೂ ನಮ್ಮ ಮನೆಯಲ್ಲಿ ಇರ್ತಾರೆ, ನಮಗೆ ನೋಡ್ಕೊಂತಾರೆ ಅಂತ ಒಂದು ನಂಬಿಕೆ. ಥ್ಯಾಂಕ್ ಯು ಸೋ ಮಚ್.